ಅಂಬರೀಷ್ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಇವತ್ತು ಕಲಿಯುಗ ಕರ್ಣ ಅಂತ ಕರೆಯೋ ಅಂಬರೀಷ್ ಅವರು ನಮ್ಮ ಜೊತೆ ಇದ್ದಾರೆ. ಅಂದಾಗೆ ಒಂದು ನೆನಪಾಯಿತು, ಯಾಕಂದರೆ ಹಿಂದಿನ ಕಾಲದಲ್ಲಿ ಅಂದರೆ ಪುರಾಣದಲ್ಲಿ ಒಬ್ಬ ರಾಜ ಇದ್ದ, ಆತನ ಹೆಸರು ಕೂಡ ಅಂಬರೀಷೆ. ಅವರು ಕೂಡ ದಾನಶೂರ ಅಂತ ಅನಿಸ್ಕೊಂಡಿದ್ರು. ಹಾಗೆಯೇ ಈ ನಮ್ಮ ಅಂಬರೀಷ್ ಅವರು ಕೂಡ ಕಲಿಯುಗ ಕರ್ಣ, ದಾನಶೂರ ಕರ್ಣ ಅಂತ ಕರೆಸ್ಕೋತಾರೆ. ಸೊ ಯಾಕೆ ಈ ಥರ ಅಂದರೆ ಅವರಲ್ಲೇ ಬಂದಂತಹ ಮನೋಭಾವನ ಅಥವಾ ಯಾರಾದರೂ ಅದಕ್ಕೆ ಸ್ಫೂರ್ತಿನ ಅಂತ ಅವರಿಂದನೇ ಕೇಳೋಣ. ಸರ್, ಅದಕ್ಕೂ ಮೊದಲು ನೀವೇ ಕಲಿಯುಗ ಕರ್ಣ, ದಾನಶೂರ ಅಂತ ಅನಿಸ್ಕೊಂಡಿದ್ದೀರಾ. ಸೊ ನಾನು ಒಂದು ನಿಮಗೆ ಗಿಫ್ಟ್ ಗೊತ್ತಾಗ್ಬಿಟ್ಟಿದೆ, ಹೌದು ಅಂತಿದ್ದೀರಾ? ಅದು ಚೆನ್ನಾಗಿಲ್ಲ ಅಂತ ಹೇಳೇ ಇಲ್ಲ, ಅದಕ್ಕೆ ಇದ್ಯಾಕೆ ಹೇಳ್ತೀನಿ, ನನಗೆ ಗೊತ್ತಾಗಲ್ಲ. ಈ ಗಿಫ್ಟ್ ಖುಷಿ ಆಯ್ತಾ ನಿಮಗೆ? ಓಕೆ, ಮುಚ್ಚಿಬಿಡ್ತೀನಿ. ಕೊಟ್ವಾ? ಹಾಗಾದ್ರೆ ಕರೆಕ್ಟ್. ಈ ಗಿಫ್ಟ್ ಮೊದಲೇ ಕೊಡಬೇಕಾಗಿತ್ತು. ಮತ್ತೆ ಆರಂಭ ಅದ್ದೂರಿಯಾಗಿರೋದು. ನಿಮಗೆ ಸ್ವಲ್ಪ ಕಾಯಿಸೋಣ ಅಂತ. ನಮಗೆ ನಾವ್ಯಾಕೆ ಕಾಯ್ತೀವಿ? ಗಿಫ್ಟ್ಗೋಸ್ಕರ ಕಾಯಿ. ಸರ್, ಹೇಗೆ ನೀವು ಇಷ್ಟೊಂದು ದಾನ ಮಾಡ್ತೀರಾ, ಸಹಾಯ ಹಸ್ತ ಚಾಚುತ್ತೀರಾ ಕಷ್ಟದಲ್ಲಿರೋರಿಗೆ? ಇಲ್ಲಮ್ಮ, ಯಾರಾದರೂ ಸ್ಫೂರ್ತಿನ ಇದಕ್ಕೆ ನಿಮಗೆ? ಹೇಗೆ ಈಗ ನೀವೆಲ್ಲ ಹಿಂಗೆ ಹೇಳಿ ನನಗೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಯಾಕೆಂದರೆ ಯಾರು ಬಂದರು, ಅಂಬರೀಷ್ ಅವರು ಮನೆಗೆ ಬಂದರೆ ಇದು ಬರೀ ಕೈಯಲ್ಲಿ ಕಳಿಸಲ್ಲ, ಏನಾದರೂ ಮಾಡ್ತಾರೆ. ಓಕೆ, ಐ ಅಗ್ರಿ. ಆದರೆ ಆವಾಗ ನಮಗೇನಾಗ್ತಿತ್ತು ಅಂದರೆ 12-13 ಪಿಕ್ಚರ್ ಮಾಡ್ತಿದ್ದೆ, 6 ಪಿಕ್ಚರ್ ದಾನ ಧರ್ಮ ಮಾಡ್ತಿದ್ವಿ, 6 ಪಿಕ್ಚರ್ ಮಜಾ ಮಾಡ್ತಿದ್ವಿ. ವಿ ನೆವರ್ ಥಾಟ್ ಆಫ್ ಪ್ರಾಪರ್ಟಿ, ಮುಂದಕ್ಕಿದು ನಮ್ಮ ಜೀವನ ಏನು ಯೋಚನೆ ಮಾಡಿದವರೇ ಅಲ್ಲ. ಅದೆಲ್ಲ ಒಂದೊಂದನ್ನು ಯೋಚನೆ, ಈಗೇನಾದ್ರು ಯೋಚನೆ ಮಾಡಿದ್ರೆ ಅದನ್ನು ಸುಮ್ಮನೆ ಅದನ್ನೇ ಜೀವನ ಮುಗಿದೋಗುತ್ತೆ. ಯೋಚನೆ ಮಾಡ್ಕೊಂಡಿದ್ರೇ ಅಯ್ಯೋ ಹಿಂಗಿತ್ತಲ್ಲ ತಗೋಬೋದ, ಅಯ್ಯೋ ಇದಿತ್ತಲ್ಲ ತಗೋಬೋದ, ಅಯ್ಯೋ ಇಷ್ಟು ಮಾಡ್ಬೋದಾಗಿತ್ತಲ್ಲ, ಇಷ್ಟು ಆಸ್ತಿ ನನಗಿರ್ತು. ಅದೆಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು. ನಾವು ಒಂದು ಕಾರ್ ತಗೊಂಡಿದ್ದು ಇವತ್ತು 400 ಕೋಟಿ, ಅದು 400 crores. ದಟ್ ಕಾರ್ ವರ್ತ್ ಇಸ್ 400 crores. ಇಫ್ ಐ ಹ್ಯಾಡ್ ಬ್ರಾಟ್, ನನ್ನನ್ನು ನೋಡ್ಕೊಳ್ತಾ ಇದ್ದವನೊಬ್ಬ ಹೇಳ್ದು, ಯಾಕೆ ಬೇಕು 25 ಎಕರೆ ತಗೋ ಇದನ್ನು ಅಂತ. ನಾವು ಎಲ್ಲ ಹೊಲ ಒಳಗೆ ಕಳಿಸ್ತೀವಿ, ತೆಗೆಯ ಇದನ್ನು ಕಾರ್ನ ಮಜಾ ಮಾಡೋಣ ಅಂತ ಅಂದ್ವಿ. ಬಟ್ ಟುಡೇ ದಟ್ ಪ್ರಾಪರ್ಟಿ ಇಸ್ ವರ್ತ್ 400 crores. ಅದಕ್ಕೆ ಅದನ್ನು ಅಯ್ಯೋ 400 ಕೋಟಿ ಹೋಯ್ತು ಅಂತ ಯೋಚನೆ ಮಾಡಿದಾಗ ಕೂತ್ಕೊಂಡ್ಬಿಟ್ರೆ ನಾನು ಇದ್ದು ಸತ್ತಂಗೆ ವೇಸ್ಟು. ಎಲ್ಲ ನಮಗೇನಿತ್ತು ಅದನ್ನು ಎಂಜಾಯ್ ಮಾಡಿದ್ವಿ. ವಿ ಹ್ಯಾವ್ ಡನ್ ಸೋ ಮೆನಿ ಚಾರಿಟೀಸ್. ಎಸ್, ಅದಕ್ಕೂ ತೊಂದರೆ ಇಲ್ಲ. ನಾವು ಒಂದೊಂದು ಆಪ್ರೇಷನ್ ಮಾಡ್ತಿದ್ದು 2 ಸೈಟ್ ಬರೋದು, ನಾಟ್ ಟು ಮೈ ಫ್ಯಾಮಿಲಿ, ಅದು ಇಂಪಾರ್ಟೆಂಟ್. XYZ ಅದರಲ್ಲೂ ಮೋಸ ಹೋಗ್ತೀವಿ ನಾವು. ದಾನ ಧರ್ಮ ಮಾಡೋದ್ರಲ್ಲೂ ಮೋಸ ಹೋಗ್ತೀವಿ ಬೇಕಾದಷ್ಟು. ಅದೆಲ್ಲ ನಮಗೆ ವಿ ಆರ್ ಇಮ್ಯೂನ್ಡ್. ಅದಕ್ಕೆ ಈಗೆಲ್ಲ ಸ್ವಲ್ಪ ಸ್ಟ್ರಿಕ್ಟು. ಯಾರೋ ಬಂದು ಸ್ಕೂಲ್ ಫೀಸು ಸೆಪ್ಟೆಂಬರ್ಲಿ, ಯಾವ ಸ್ಕೂಲ್ ಫೀಸು, ಯಾವ ಕಾಲೇಜ್ ಫೀಸು, ಅದೆಲ್ಲ ಕಾಲೇಜ್ ಸೇರಿಸ್ಬೇಕಾದ್ರೆ ಸ್ಕೂಲ್ ಫೀಸು, ಕಾಲೇಜ್ ಫೀಸು. ಬಟ್ ದೇ ವಿಲ್ ಕಮ್. ಒಬ್ಬರು ಬರ್ತಾರೆ, ಕಾಸ್ಟ್ಲಿಯೆಸ್ಟ್ ಮೆಡಿಸಿನ್ಸ್ ಬರ್ಸ್ಕೊಂಬರ್ತಾರೆ. ನೋಡಪ್ಪ, ಅವ್ನಿಗೆ ಕೇಳ್ತೀವಿ, ಇದನ್ನು ನಿನಗೆ ತಗೊಡ್ತೀನಿ ನಾನು, ನಿನಗೆ ನಿಜವಾಗ್ಲೂ ಕಾಯಿಲೆ ಇದ್ದರೆ ಅಂತ. ಇಲ್ಲ ಅಣ್ಣ ಕಾಯಿಲೆ ಇದೆ ನೋಡಿ, ಇದನ್ನು ವಾಪಸ್ ಮಾರಕ್ಕೆ ಹೋದರೆ ಯಾರೂ ತಗೊಳ್ಳಲ್ಲ. ಯಾಕೆಂದರೆ ಯಾರಾದರೂ ಏನಾದರೂ ಒಂದು ಡೂಪ್ಲಿಕೇಟ್ ಆಗಿಬಿಟ್ರೆ ಅಂತ ಯಾರೂ ತಗೊಳ್ಳಲ್ಲ. ಯೂಸ್ ಆಗಿದ್ರೆ ತಗೋ, ಇಲ್ಲಾಂದರೆ ಬಿಟ್ಬಿಡು, ಬೇಡ ಅಂತ. ಇಲ್ಲ ಅಂತಾರೆ. ಸರಿ, ನಾವು ಹುಡುಗನ ಕಳಿಸಿ ನಮ್ಮ ಸ್ಟೋರಿಂದ ತರಿಸ್ದಾಗ ಏನಾಗುತ್ತೆ ನೋಡ್ತಾ ಇರ್ತೀನಿ. ತಗೊಳಪ್ಪ, ನೀನು ತಗೊಂಡೋಗಿ ನೀನು ಮೆಡಿಷನ್ ಅಂತ 1 hour ಆದಮೇಲೆ ಬರುತ್ತೆ, ಅದು ಕೊಟ್ಟು ಕಳಿಸ್ತೀನಿ. ಅವ್ನು ಎಲ್ಲಿಗೆ ಹೋಗ್ತಾನೆ ಅಂದರೆ, ಅವ್ನು ಶಾಪ್ಗೆ ಅವ್ನು ಡಾಕ್ಟರ್ ಹತ್ರ ಹೋಗಲ್ಲ, ಮೆಡಿಕಲ್ ಸ್ಟೋರ್ಗೆ ಹೋಗ್ತಾರೆ. ವಾಪಸ್ ತೆಗೆದು ನಮ್ಮ ಹುಡುಗನ ಕಳಿಸ್ತೀನಿ, ಹೋಗಿ ನೋಡ್ಕೊಂಬ ಎಲ್ಲಿ ಹೋಗ್ತಾನೆ ಅಂತ. ಅವ್ನು ಅಲ್ಲೋಗಿ ನಿಂತ್ಕೊತಾರೆ. ಇಟ್ಸ್ ಎ ವೇಸ್ಟ್. ಅಂಬರೀಷ್ ಅವರು ಆ್ಯಕ್ಟಿಂಗ್ನಷ್ಟೇ ಫೇಮಸ್ಸು, ಅಂಬರೀಷ್ ಅವರು ಬೈತಾರೆ ಅನ್ನೋದಕ್ಕೆ. ಬಟ್ ಅದನ್ನೇ ಎಲ್ಲರೂ ಪ್ರೀತಿಸ್ತಾರೆ ಕೂಡ. ಭಾಳಷ್ಟು ಜನಕ್ಕೆ ನೀವು ಬೈಲಿಲ್ಲ ಅಂತಂದರೆ ಅಂಬರೀಷ್ ಅಣ್ಣ ಯಾಕೋ ಮೂಡಲಿಲ್ಲ ಅಂತ ಅನ್ಕೋತಾರಂತೆ, ಹೌದಾ? ಬೈಯಲ್ಲ, ಅದು ಪ್ರೀತಿ ಹೇಳೋ ಮಾತು ಅಷ್ಟೇ. ಯಾಕೆ ಬೈತೀವಿ? ಯಾರು ಅವ್ರ ಮನೆ, ನಮ್ಮ ಮನೆ ಆಳುಗಳೆಲ್ಲ ಯಾರು ಬರೋರು ಯಾರು, ನಮ್ಮನ್ನು ನೋಡೋರು ಯಾರು, ಪ್ರೀತಿ ಮಾಡೋರೆಲ್ಲ. ಆಮೇಲೆ ಅದು ಯಾತಕ್ಕೆ ತಿಳುವಳಿಕೆ ಹೇಳೋದಕ್ಕೋಸ್ಕರ ಬೈತೀವಿ ಹೊರತು ನಾಟ್ ಔಟ್ ಆಫ್ ವೆಂಜನ್ಸ್ ಏನಿಲ್ಲ. ನಮ್ಗೆ ಅವ್ರು ಕಂಡ್ರೆ ಪ್ರೀತಿನೇ ಹೊತ್ತು ದ್ವೇಷ ಏನಿಲ್ಲ. ಅದನ್ನೆಲ್ಲ ಅರ್ಥ ಮಾಡ್ಕೊಬಿಟ್ಟವ್ರೆ. ಈಗ ನನಗೂ ಫೋನ್ ಬರ್ತದೆ, ನಾನೇ ಇರ್ತೀನಿ. ಅಂಬರೀಷ್ ಅಣ್ಣಂಗೆ ಕೊಡ್ರಪ್ಪ ಅಂತಾರೆ. ಹಾಂ, ಹೇಳಪ್ಪ ಏನು ಅಂದರೆ, ನಾವು ಮಾಡಿದ್ದಿಂದ ಮಾತಾಡ್ತಿದ್ವಿ, ಕೊಡೋಣ ಫೋನ ಯಾರಿಗೋ, ಅದು ಹೇಳು, ಏನು ನಾನು ಹೇಳು. ನಮ್ಮ ಅಣ್ಣನ ವಾಯ್ಸ್ ನಮಗೆ ಗೊತ್ತ, ಕೊಡೋಣ ಫೋನ ಅಂಬರೀಷ್ ಅಣ್ಣಗೆ ಮಾಡಿದ್ದಿಂದ ನೀನು ಅಜ್ಜಿ ಹೇಳಬೇಕಾದ್ರೆ, ಅಣ್ಣ ಚೆನ್ನಾಗಿದೆಯಾ ಅಣ್ಣ? ಹಾಂ ಚೆನ್ನಾಗಿದ್ದೀನಿ. ಊಟ ಮಾಡಿದೆ ಅಣ್ಣ? ಆಯ್ತಪ್ಪ, ಹಾಂ ಸರಿ ಅಣ್ಣ, ನೀನು ಚೆನ್ನಾಗಿರ್ಬೇಕಣ್ಣ. ಇಷ್ಟಕ್ಕೆ ಇಷ್ಟು ಮಾತಾಡಬೇಕು. ನಾನು ಎತ್ತಿದ್ರೆ ಎಲ್ಲೋ PA ಗಳು ಎತ್ತಾರೆ ಹಂಗೆ ಅಂತ ಅವ್ರ ಐಡಿಯಾಗಳು.
ನಾವಂದರೆ ಸರಿಯಾಗಿ ಮಾತಾಡದೆ ಅಂದರೆ ಸರಿ ಇಲ್ಲ, ಈ ಥರ ಎಡ ನಿನ್ನ ಅಂದರೆ ಬೈದ ಕನ್ಫರ್ಮ್ ಆಗುತ್ತೆ ಅವ್ರಿಗೆ. ರಿಯಲ್ ಅಂಬರೀಷ್ ಅಂದರೆ ಹಾಗೆ ಅಂತ. ಅದಲ್ಲ ರಿಯಲ್ ಅಂಬರೀಷ್ ಹಂಗೆ ಅವ್ರು ಆ ಥರ ತಿಳ್ಕೊಂಡು ನಾನೇನು ಮಾಡಲಿ. ಸುಮಲತಾ ಅವ್ರ ಮೇಲೆ ಹೇಗೆ ಪ್ರೀತಿ ಆಯ್ತು? ಯಾವಾಗ ಆಹುತಿ ಟೈಮಲ್ಲಿ ಆಹುತಿ ಆಗ್ಬಿಟ್ರೆ ಹೇಗೆ? ಕರೆಕ್ಟ್. ನಿಮಗೂ ಜ್ಞಾಪಕ ಇದೆಯಲ್ಲ ಸದ್ಯ ಅಲ್ಲೇ ಆಗಿದ್ದು ಅಂತ. ನನ್ನ ಜೀವನ ಚರಿತ್ರೆ ನನಗಿಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಲವ್ ಎಟ್ ಫಸ್ಟ್ ಸೈಟಾ ನಿಮ್ಮದು? ಯಾರನ್ನ? ಸುಮ್ಲತಾ ಇಲ್ಲ, ನಾಚ್ಕೋತಾ ಇದ್ದಾರೆ. ಯಾರನ್ನ ಅಂತ ಕೇಳಿದೆ, ಅದಕ್ಕೆ ನಿಮ್ಗೆ ಅರ್ಥ ಆಗಿಲ್ಲ, ಸುಮ್ಮನೆ ಅದೇ. ಅಲ್ಲ, ಅರ್ಥ ಆಯ್ತು. ನೀವು ಪಾಸ್ ಕೊಟ್ಟರೆ ಹೇಳ್ತೀರೇನೋ ಅಂತ ನಾವೇ ಸುಮ್ಮನಾಗಲಿ, ಹೆಸರು ನೀವೇ ಹೇಳಲಿ ಅಂತ. ಇಲ್ಲ, ಹಾಗೇನಿಲ್ಲ. ಏನೋ ಹೇಳಿದೆ, ಮ್ಯಾರೇಜಸ್ ಆರ್ ಮೇಡ್ ಅಟ್ ಹೆವನ್ ಅಂತಾರಲ್ಲ ಹಂಗೆ. ಯಾರನ್ನ ಅಂತ ಕೇಳಿದಾಗ ನನಗೆ ಯಾಕೋ ಡೌಟ್ ಆಯ್ತು. ಹಾಗಾದ್ರೆ ಯಾರ ಮೇಲೆ ಲವ್ ಅಟ್ ಫಸ್ಟ್ ಸೈಟ್ ಆಗಿತ್ತು ಅಂತ? ಅದು ಕಾಲೇಜ್ ಡೇಸಲ್ಲಿ, ಅಂದರೆ ಸ್ಕೂಲ್ ಡೇಸಲ್ಲಿ. ಯಾರದು? ಅದು ನಿಮ್ಗೆ ಗೊತ್ತಿಲ್ಲ, ಅದೇ ಹೆಸರಿಲ್ಲ, ಇದೆಲ್ಲ ಯಾಕೀಗ. ಗೊತ್ತಾಗುತ್ತೆ. ಅದೇ ಅದು ಹೇಳಿದ್ರೂ ಪ್ರಯೋಜನ ಇಲ್ಲ, ಅದು ಸರಿ ಹೋಗಲ್ಲ. ಹೆಸರೇನು ಬೇಡ, ಎಲ್ಲಿ ಎಲ್ಲಿ ಎಲ್ಲೋ ಮೈಸೂರಲ್ಲಿ ಅಲ್ಲೇ ಆಗಿತ್ತು. ಅದೆಲ್ಲ ಬ್ರೇಕ್ ಆದಮೇಲೆ ಆಬ್ಸೆಂಟ್ ಆಗೋ ಕಾರಣ ಅದೇ. ಈಗ ಯಾರ ಮೇಲೆ ಈಗ ಯಾರ ಮೇಲೂ ಇಲ್ಲ. ನಮ್ಮ ಮನೇಲಿ ಫಸ್ಟ್ ಕ್ಲಾಸ್ ನನ್ನ ಮಗ, ನನ್ನ ಹೆಂಡ್ತಿ, ನಮ್ಮ ಫ್ರೆಂಡ್ಸ್ ಎಲ್ಲ ಯಾರನ್ನೇ ಬಂದರೂ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತೀವಿ. ಎಲ್ಲರ ಕಂಡ್ರೂ ಪ್ರೀತಿ ಇದೆ. ಜೊತೆಗೆ ನಾಯಿ ಇದ್ರೆ ನಾಯಿ ಜೊತೆ ಪ್ರೀತಿ, ಕುದುರೆ ಇದ್ರೆ ಕುದುರೆ ಜೊತೆ ಪ್ರೀತಿ. ಫಸ್ಟ್ ಪ್ರೀತಿ ನೆನ್ಸ್ಕೊಳ್ಳೋದಾದ್ರೆ ಏನಂತ ಅವರಿಗೆ ಪ್ರಪೋಸ್ ಮಾಡಕ್ ಹೋಗಿದ್ರ? ಯಾರಿಗೆ ಫಸ್ಟ್ ಪ್ರೀತಿ? ಲವ್ ಎಟ್ ಫಸ್ಟ್ ಸೈಟ್? ಇಲ್ಲ ಇಲ್ಲ ಒಲವಿನ ಹುಡುಗರು ಏನಾದರೂ ಕೊಟ್ಟಿದ್ದು? ಇಲ್ಲ ಇಲ್ಲ. ಓನ್ಲಿ ವಿ ಯೂಸ್ ಟು ಟಾಕ್ ಅಷ್ಟೇ. 1 hour a day ಎವ್ರಿ ವಿ ಯೂಸ್ ಟು ಟಾಕ್. ಒಂದು ಜಾಗದಲ್ಲಿ ನಿಂತ್ಕೊಂಡು ಮಾತಾಡ್ತೀವಿ. ದೆನ್ ಇಟ್ ಗಾಟ್ ಬ್ರೋಕ್. ಅದಾದ್ಮೇಲೆ ಬಿಡಿ ಫ್ರೀಲ್ಯಾನ್ಸರು. ನಿಮ್ಗೆ ಯಾರಾದರೂ ಪ್ರಪೋಸ್ ಮಾಡಿದ್ರಾ? ನನಗೆ ಯಾರು ಮಾಡಿದ್ರು ಅವ್ರಿಗೆ ಗೊತ್ತಿಲ್ಲ. ಬೇಕಾದಷ್ಟು ಜನ ಇರ್ಬೋದು. ಒಪ್ಕೊಂಡಿದ್ರಾ? ಅಲ್ಲ ಹೋಗ್ಲಿ, ನಮಗೆಲ್ಲ ಗೊತ್ತಿರೋ ಹಾಗೆ ಅಥವಾ ನಮಗೆ ಗೊತ್ತಿರೋ ನಾವು ಐಡೆಂಟಿಫೈ ಮಾಡೋ ಹಾಗೆ ಏನಾದರೂ ಲವ್ ಅಟ್ ಫಸ್ಟ್ ಸೈಟ್ ಅಥವಾ ಸೆಕೆಂಡ್ ಸೈಟ್? ಸೈಟ್ ಲವ್ ಇವೆಲ್ಲ ಬಿಟ್ಟೈತೆ. ಒಂದೇ ಸತಿ ಲವ್ only once, that is love at first sight is happened, finished. ಹೋಗ್ಲಿ, ನಿಮ್ಗೆ ಮರೆಯೋಕ್ಕಾಗಲ್ಲ ಅಂತ ಯಾವುದಾದ್ರೂ ಒಂದು ಇನ್ಸಿಡೆಂಟ್? ಬೇಕಾದಷ್ಟಿದೆಯಮ್ಮ. ನನಗೆ ಲಾವಣ್ಯ ಪ್ರಶಸ್ತಿ ಅಂತ ಬಂತು, ಬೆಸ್ಟ್ ವಿಲನ್. ನಾನು ಆವಾಗ ದೇವರ ಕಂಡು ಸೇಮ್ ಫಿಲಮ್, ನನ್ನ ಫಾದರ್ದು ಹೇಳಿದ್ನಲ್ಲ ಅದೇ. ಅದಕ್ಕೆ ನನಗೇನಪ್ಪ ಆಸೆ, ಬಾ ಅಂತ ನಮ್ಮ ತಾಯಿನ ಕರ್ಕೊಂಡ್ಬಿಡು. ನಾವು ಕೆಳಗಡೆ ಬಂದು ಕೂತಿದ್ವಿ, ರಾಜ್ಕುಮಾರ್ ಮೇಲೆ ಕೂತಿದ್ರು. ನಮ್ಮ ತಾಯಿಗೆಲ್ಲ ರಾಜ್ಕುಮಾರ್ ಅಂದರೆ ಈಗ ಇಡೀ ಕರ್ನಾಟಕದಲ್ಲೇ ರಾಜ್ಕುಮಾರ್ ಅಂದರೆ ಎಲ್ಲರಿಗೂ ಹೆಂಗಸರುಗಳಿಗೆ. ನಮ್ಮ ವ್ಯಾನ್ಗಳು ಹೋಗಿ ಶೂಟಿಂಗ್ ವ್ಯಾನ್ ನಿಂತ್ಕೊಂಡ್ರೆ ಯಾರಪ್ಪ ರಾಜ್ಕುಮಾರ್ ಬಂದವರ ಅಂತಲೇ ಕೇಳೋರು. ಶೂಟಿಂಗ್ ವ್ಯಾನ್ ಅಂದರೆ ನಾವೆಲ್ಲ ಅವ್ರಿಗೆ ಗೊತ್ತೇ ಇರ್ತಿರಲ್ಲ. ಸೊ ಇವ್ರಿಗೂ ಅದೇ, ನಮಸ್ಕಾರ ಮಾಡು ಕೂತ್ಕಮ್ಮ ನೀನು. ಅವ್ರು ಅಲ್ಲಿ ಥರ ನಾನು ಇಲ್ಲಿಂದ ನಮಸ್ಕಾರ ಮಾಡೋದು ಎಲ್ಲಿ ಕಾಣ್ತಿದ್ದೆ, ಕತ್ಲಲ್ಲಿ ಕೂತ್ಕೋ ಸುಮ್ಮನೆ. ನೀನು ಹೋಗಿ ಕರ್ಕೊಂಬಂದ. ನಾನು ಅವ್ರಿಗೆ ಬೈತಾ ಇದ್ದೀನಿ, ಮಾಡೋ ಎದ್ದು ನಿಂತ್ಕೊಂಡು ಸುಮ್ಮನೆ ನಮ್ಮಂದು. ಇವರು ಅವಾರ್ಡ್ ಕೊಡ್ತಾ ಒಂದು ಅವಾರ್ಡ್ ಕೊಟ್ಟು ನಾನು ನೋಡಿದ್ರು. ಹೇಗಿದ್ದೀರಾ ಅಂಬರೀಷ್ ಅಂದರು. ನಾನು ಚೆನ್ನಾಗಿದ್ದೀನಿ ಸರ್ ಅಂತ ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡಿದೆ. ನನಗೆ ಟೋಲ್ಗೇಟ್ ತನಕ ಬಿಡಲಿಲ್ಲ ನಮ್ಮ ತಾಯಿ. ನೀನು ಯಾರು ಅಂತ ಮಾತಾಡಿ ನಿನಗೆ ನಮಸ್ಕಾರ ಹೇಳಬೇಕು ಅವರು, ನಿನ್ನ ಯಾಕೆ ಫಸ್ಟ್ ಅವ್ರು ಮಾತಾಡಿಸ್ಬೇಕು ಅಂತ. ಅಂದರೆ ಇಲ್ಲಮ್ಮ, ದೊಡ್ಡವರು ಚಿಕ್ಕವರಿಗೆ ಆ ಥರ ಮರ್ಯಾದೆ ಕೊಟ್ಟರೆ ಅವ್ರ ಘನತೆ ಗೌರವನ ಜಾಸ್ತಿ ಆಗ್ತದೆ. ನಾನು ಎದ್ದು ನಿಂತ್ಕೊಂಡು ನಮಸ್ಕಾರ ಸರ್ ಅಂದರೆ ಅವ್ರು ಸ್ಟೇಜ್ ಮೇಲೆ ಕೂತಿದ್ದರು, ನೋಡಿದೆ ಅದ್ರ ನಮಗೂ ನೋಡ್ದೆ, ನಾವು ನಮಸ್ಕಾರ ಮಾಡಿದ್ರೆ ಮಾಡಲಿಲ್ಲ ಅಂತ ನನಗೂ ಅವ್ರಿಗೆ ಮೇಲೆ ತಪ್ಪು ಅಭಿಪ್ರಾಯ ಬರುತ್ತೆ. ಅದು ಸರಿಯಾಗಿಲ್ಲ, ಸುಮ್ಮನೆ ಕೂತ್ಕೊಂತ. ಅದೊಂದು ಇನ್ಸ್ಟೆನ್ಸ್. ಇನ್ನೊಂದು ಇನ್ಸ್ಟೆನ್ಸ್, ನನಗೊಂದು ಕಾರ್ ಕರೀತಾರೆ ನಮ್ಮ ಅಪ್ಪನಿಗೆ. ನಾನು ಸಿನಿಮಾ ಆ್ಯಕ್ಟರ್ ಮಾಡಿದೆ, ಕಾರ್ ತಗೋಬೇಕು, ನೀನು ಕೊಡಿಸ್ತೀನಿ ಕಣ, ಬಟ್ ನೀನು ಲಾಸ್ಟಲ್ಲಿ ಪೆಟ್ರೋಲ್ ನನ್ನ ಹತ್ರಕ್ಕೆ ಬರ್ತೀಯ. ನನ್ನ ಜೀವ ಇರೋ ತಗೊಂಡಿದ್ರೆ ಪೆಟ್ರೋಲ್ ಕೇಳಲ್ಲ ಬಿಡು, ಇದೇ ಲಾಸ್ಟ್ ಕೊಟ್ಬಿಡು ಅಂತ 15,000 ತಗೊಂಡು ಮಡ್ರಾಸ್ಗೆ ಹೋದೆ. ಮಡ್ರಾಸ್ಗೆ ಹೋಗಿ ಅಲ್ಲೇನು ಸ್ವೀಟ್ ರೂಮ್ ಮಾಡಿ ಎಲ್ಲ ಫ್ರೆಂಡ್ಸ್ ಎಲ್ಲ ಮಾಡಿ ಅಲ್ಲಿ 5,000 ಖರ್ಚಾಗೋಯ್ತು. ನಾನು ಅಯ್ಯೋ ಯಾಕೋ ಸರಿಯಿಲ್ಲ ಅಂತ ಬೆಂಗಳೂರಿಗೆ ಬಂದೆ. ಅದು ಯಾರು ಕೆಲವು ಕೊಟ್ಟೆ, ಅದೇನೋ ಹಿಂಗಾಯಿತು. ಸರಿ ಒಂದು ಕಾರ್ ತೆಗೆದು ಇಡೀ ಫುಲ್ ಬಾನೆಟ್ ಮೇಲೆ 1011 MIW ಅಂತ ಬರ್ಸಿ ಫುಲ್ ಬಾನೆಟ್ ನಂಬರ್ ಇಟ್ಟಿಷ್ಟು ತಪ್ಪ ತಗೊಳೋದೆ. ನಮ್ಮ ಅಮ್ಮನ್ನ ಬಾ ಕೂತ್ಕೊಂಡ್ಬಿಟ್ಟು ಕೂರಿಸ್ಕೊಂಡು ಬೆಟ್ಟಕ್ಕೆ ಕರ್ಕೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾಯಿತ್ತು. ಮಳೆ ಶುರು ಆಯಿತು. ಹಿಂಗೆ ಟರ್ನ್ ಮಾಡಿದೆ. ಆ ಹೆರಾಲ್ಡ್ ಕಾರ್ಗೆ ಒಂದು ಪ್ರಾಬ್ಲಮ್ ಇರೋದು, ಜಾಯಿಂಟ್ ಬೋಲ್ಟ್ಸ್ದು ಟಕ್ ಅಂತ ಕಟ್ಟಾಗೋಯ್ತು. ಅದು ಕಟ್ಟಾದರೆ ವೀಲ್ ಮೂವ್ ಆಗೋಲ್ಲ. ಸೊ ಯು ಹ್ಯಾಡ್ ಟು ಸ್ಟಾಪ್. ಅದ್ರ ಹಿಂದೆ ಒಂದು ಕಾರ್ ಬರ್ತಾಯಿತ್ತು, ಡಾಕ್ಟರ್ ಶ್ರೀನಿವಾಸ್ ಅಂತ ಮೈಸೂರಿನಲ್ಲಿದ್ದಾರೆ. ತುಂಬ ಒಳ್ಳೆ ಕಾರ್, ಇಟಾಲಿಯನ್ ಫಿಯಟ್, ಬ್ಯೂಟಿಫುಲ್ ಇಂಪೋರ್ಟೆಡ್ ಕಾರ್. ಅವ್ರದ್ದೇ ಲಂಡನಿಂದ ಅವ್ರ ಹೆಂಡ್ತಿ ಅವ್ರಿಗೆ ಕೊಟ್ಟಿದ್ದಿದ್ದು ಕಾರ್ನ ತಂದಿದ್ರು.
ನಿಲ್ಲಿಸ್ಬಿಟ್ಟು ಡಾಕ್ಟರ್ ನಮಗೆ ಮನೆಗೆ ಡ್ರಾಪ್ ಮಾಡಿ ನಮ್ಮ ತಾಯಿ ಎಂಥ ಕಾರ್ ನೋಡಿದೆ, ನೀನು ಒಂದು ಡಬ್ಬ ಕಾರ್ ತಂದಿದ್ಯಾ ಅಂತ. ಅಯ್ಯೋ ಸುಮ್ಮನೆರಪ್ಪ, ನಮ್ಮ ಟೈಮ್ ಬಂದರೆ ಆ ಕಾರಿನ ಅದಕ್ಕಿಂತ ಚೆನ್ನಾಗಿರೋ ಕಾರ್ ಇಡ್ತೀನಿ ಅಂತ ಹಠಾಕಟ್ಟು ಅದೇ ಕಾರ್ ತಗೊಂಡೆ ನಾನು. ನನ್ನ ಹತ್ರನೂ ಇಟಾಲಿಯನ್ ಫಿಯಟ್ ಇತ್ತು, ಸೇಮ್ 1 to 4 ಇಟಾಲಿಯನ್ ಫಿಯಟ್ ಹ್ಯಾಡ್. ಬಟ್ ಅದೇ ಕಾರ್ ಅಂತ ಅದೇ ಕಾರ್ ಕರ್ಕೊಂಡೋಗಿ ತೋರಿಸ್ಬಿಟ್ಟು ಕರ್ಕೊಂಡ್ಬಂದು ಹೇಳಿದೆ, ಇನ್ನು ನೋಡ್ತಾ ಇರೋ ಯಾವ್ಯಾವ ಕಾರ್ ಇಡ್ತೀನಿ ನಿನಗೆ, ನಿನ್ನ ಮಗ ಯಾವ ಕಾರ್ ಇಡ್ತಾರೆ ಅಂತ. ಎವ್ರಿ ಕಾರ್ ಐ ಟು ಗೋ ಟು ಮೈಸೂರು, ಟೇಕ್ ಮೈ ಮದರ್ ಟು ಚಾಮುಂಡಿ ಹಿಲ್ಸ್. ನೋಡಿ ಈ ಕಾರ್ ಹೇಗಿದೆ. ಕಾರ್ ಡ್ರೈವ್ನವ್ರು ಈಗಲೂ ಭಾರಿ ಇಷ್ಟ ಅಂತೆ. ಇಷ್ಟ. ಫಾಸ್ಟ್ ಕಾರ್ ಓಡಿಸೋದು ಎಸ್ ಎಸ್ ಲಾಂಗ್ ಡ್ರೈವ್. ಕಾರ್ ಡ್ರೈವಿಂಗಲ್ಲಿ ಅನ್ಫಾರ್ಗೆಟಬಲ್ ಯಾವುದಾದ್ರೂ ಮೂಮೆಂಟ್ ಇದೆಯಾ? ಇದು ಮಾಡಿದ್ದೀನಿ ನಮ್ಮ 1 hour 10 minutes ಐ ಟು ಗೋ ಟು ಮೈಸೂರು. ಮ್ಯಾಕ್ಸಿಮಮ್ 1 hour 20 minutes. ಈಗ ದೊಡ್ಡ ಕಾರಿದೆ, ಕ್ಲಾಸ್ 1 ಕೋಟಿ ಕಾರಿದೆ, ಅದರಲ್ಲೂ 2.5 hours ಬೇಕು. ಈಗ ಸಾಟರ್ಡೆ ಸಂಡೇ ಅಂತ ಅಂದರೆ ಹೋಗ್ಬೇಕಾದ್ರೆ ಸಾಟರ್ಡೆ ಯು ನೀಡ್ 4 hours. ಕಾರ್ ಜೊತೆಗೆ ಇನ್ನೂ ಸಾಕಷ್ಟು ಏನೇನೋ ಇಷ್ಟಪಟ್ಟಿದ್ದೀರಾ ಅಂತ ಕೇಳಿದ್ದೀನಿ. ಏನಮ್ಮ ನಮ್ಗೆ ಇಷ್ಟು ಗಿಫ್ಟ್ ಬೇಡ, ಇಲ್ಲಿಗೆ ಬಂದಿಲ್ಲ ನಾವು. ಕಾಟ ಕೊಟ್ರಿ ಅಂತ ಅಂದ್ರಲ್ಲ, ಸೊ ಹಾಗಾಗಿ ಒಂದು ಸ್ವಲ್ಪ ಸಮಾಧಾನ ಮಾಡೋಣ ಅಂತ ಕೊಡ್ತಾ ಇದ್ದೀವಿ. ಕಾರ್ ಓಡಿಸೋದು ಬಿಟ್ಟು ಇದು ಬೇರೆ ಇಷ್ಟ ಇನ್ನೇನು ಅನ್ಕೋತೀನಿ ಓಡಿಸೋದು ಇಷ್ಟ ನನಗೆ. ಆಗುತ್ತೆ ಅಂತ ಏನಿರಬಹುದು, ಇದು ಇಷ್ಟ ಆಗತ್ತೆ ಅನ್ಕೋತೀನಿ. ನೀವು ಇತ್ತೀಚೆಗೆ ಒಂದು ಸ್ಟುಡಿಯೋಕ್ಕೆ ಪುಟ್ಟಣ್ಣ ಕಣ್ಗಲ್ ಹೆಸರಿಟ್ಟಾಗೆ ಯಾರಿಗೋ ಗಿಫ್ಟ್ ಕೊಟ್ಟಂತೆ, ಅದನ್ನು ಏನಿರಬಹುದು? ಏನು ಅರ್ಥ ಆಗ್ತಿಲ್ವಲ್ಲ ಸಡನ್ನಾಗಿ. ಅವ್ರಿಗೆ ತೆಗೆದು ನೋಡ್ಬಿಡಿ. ನನಗೆ ಎಲ್ಲೋಕೆ ಇಷ್ಟ ಅನ್ಕೋತೀನಿ. ಇವತ್ತು ಹೋಗಿದ್ರೋ ಏನೋ. ಗೊತ್ತಾಯ್ತು. ಆದ್ರೆ ಇವತ್ತು ನಿಮ್ಮ ಕುದುರೆ ಇರಲಿಲ್ಲ. ಲವ್ಲಿ. ಎಲ್ಲಿದೆ ತಂದ್ರಮ್ಮ, ಚೆನ್ನಾಗಿದೆ. ಬ್ಲ್ಯಾಕ್ ಹಾರ್ಸ್. ಇಷ್ಟ ಆಯ್ತಾ ವಾಯ್ಸ್ ಸರ್? ಎಷ್ಟು ಕುದುರೆ ಇಟ್ಟಿದ್ದೀರಾ ನೀವು? 5 ಇದೆ. 5. ಯಾವ್ದು ಫೇವ್ರೇಟ್ ನಿಮ್ಮದು? ಹ್ಞೂ ಫೇವ್ರೇಟ್ ಯಾವುದು ಅದರಲ್ಲಿ? ಅಲ್ಲಲ್ಲ, ಅದ್ರ ಫೇವ್ರೇಟ್ ಕುದುರೆ ನಾವು ಇಡೋದಲ್ಲ, ಕುದುರೆ ರೇಸಲ್ಲಿ ಗೆಲ್ಲುತ್ತೆ ಅಷ್ಟೇ. ಅದರಲ್ಲಿ ಫೇವ್ರೇಟ್ ಸುಮಾರು ಹೆಸರೆಲ್ಲ ಚೆನ್ನಾಗಿದೆ ನಮ್ಮದೆಲ್ಲ. ಇಷ್ಟಿತ್ತು ಫಸ್ಟು ನಾನು ಕೆಪ್ಟ್. ನನಗೆ ಲೈಫಲ್ಲಿ 2 ಆ್ಯಂಬಿಷನ್ಸ್ ಇತ್ತು. ಒಂದು ಲೀಡೆ ಹಾರ್ಸ್, ಅಂದರೆ ರೇಸ್ ಗೆದ್ದು ಲೀಡ್ ಮಾಡ್ತೀವಿ ಕುದುರೆನ, ಅದು. ಅನದರ್ ಟು ಸಿಟ್ ಇನ್ ದ ವಿಂಬಲ್ಡನ್ ಫೈನಲ್ಸ್. 2 ಆಸೆ. ಅದಕ್ಕೆ ಫಸ್ಟ್ ನಾನು ಕುದುರೆ ಹೆಸರು ಇಟ್ಟಿದ್ದೆ ಮೈ ಆ್ಯಂಬಿಷನ್ ಅಂತ. ವೆರಿ ಬಿಗ್ ಆವಾಗ ಆ ಕಾಲದಲ್ಲಿ. ಹಾರ್ಸ್ ರೈಡಿಂಗ್ 33. ಯಾವಾಗಿಂದ? ನಾನು ಶೂಟಿಂಗಲ್ಲಿ ಮಾಡಿದೆ ಅಷ್ಟೇ, ನಾಟ್ ಅದರ್ವೈಸ್ ಐ ಡೋಂಟ್ ಹ್ಯಾವ್ ಇದು. ನಾವೆಲ್ಲ ಹೋಟೆಲ್ ಇದ್ದವರು, ಮನೇಲೆಲ್ಲ ಕುದುರೆ ಇಟ್ಕೊಳ್ಳೋದು ಅವಾಗ. ನಾನು 32 ವರ್ಷ 33 ವರ್ಷದಿಂದ ಕುದುರೆ ಇಟ್ಟಿದ್ದೀನಿ. ಇಟ್ಸ್ ಎ ಹಾಬಿ, ಐ ಡೋಂಟ್ ಟೇಕ್ ಇಟ್ಸ್ ಆಸ್ ಎ ಗ್ಯಾಮ್ಲಿಂಗ್. ಇಲ್ಲ ಅಂದರೆ 40 ವರ್ಷ ನಾನು ರೇಸ್ ಕೋರ್ಸ್ ಒಳಗಡೆ ಇರೋಕ್ಕೆ ಚಾನ್ಸೇ ಇಲ್ಲ. ಇಫ್ ಐ ಟೇಕ್ ಇಟ್ ಆಸ್ ಎ ಗ್ಯಾಮ್ಲಿಂಗ್, ಇಫ್ ಐ ಟೇಕ್ ಇಟ್ ಆಸ್ ಎ ಸ್ಪೋರ್ಟ್ಸ್, ಎಸ್ ಐ ಕ್ಯಾನ್ ಬಿ ಇನ್ಸೈಡ್. ಗ್ಯಾಂಬಲ್ ಮಾಡಿ ಅದು ಮಾಡ್ತೀವಿ ಇದು ಮಾಡಿದ್ದು ನೋವೇ, ಯಾರಿಗೂ ಉದ್ಧಾರ ಆಗಕ್ಕೆ ಚಾನ್ಸೇ ಇಲ್ಲ. ಓಕೆ, ರೇಸ್ ಆಟದ ಜೊತೆಗೆ ಇನ್ನೊಂದು ತುಂಬ ಆಡ್ತಿರಂತೆ. ಅಯ್ಯೋ, ಅದಕ್ಕೆ ಈಗಲೂ ಆಡೋಕ್ಕೆ ಇಷ್ಟ. ನಿಮ್ಗೆ ಯಾರೂ ಬರಲ್ಲ, ಸುಮ್ಮನೆ ಇದೆ. ಅಲ್ಲ, ಅದನ್ನ ಆಡೋದಕ್ಕೆ ನೀವು ಸಪ್ತ ಸಾಗರ ದಾಟಿ ಬೇಕಾದ್ರೂ ಹೋಗ್ತೀರಂತ. ಹೋಗ್ತೀವಿ. ನಾವು ಇಂಡೈರೆಕ್ಟ್ ಆಗಿ ಹೇಳಿದ್ರು ನಿಮ್ಗೆ ತುಂಬಾ ಚೆನ್ನಾಗಿ ಕ್ಯಾಚ್ ಆಗ್ಬಿಡತ್ತಲ್ಲ. ಒಂದು ಅದಲ್ಲ, ಇದು ಪುಟ್ಟಣ್ಣ ಕಣಗಲ್ಗೂ ಕುದುರೆಗೂ ಹೆಂಗಪ್ಪ ನಾನು ಯೋಚನೆ ಹೋಲಿಸ್ಕೊಯ್ತು ಗೊತ್ತಾಗಿಲ್ಲ. ಇನ್ನೂ ಏನೋ ನಿಮ್ಗೆ ಇಷ್ಟ. ಎಂ ಡಿ ಕೌಶಿಕ್ ಅವರಿಗೆ ಒಂದು ಕುದುರೆ ಕೊಟ್ರಂತೆ ನೀವು ಅಂತ. ದರ್ಶನ್ಗೂ ಕೊಟ್ಟೆ ಮೊನ್ನೆ ಬ್ಲ್ಯಾಕ್. ಅದರ ಹೆಸರು ಅನದರ್ ಡೆಸ್ಟಿನಿ. ಐ ಹ್ಯಾವ್ ಹಾರ್ಸಸ್, ಮೈ ಡೆಸ್ಟಿನಿ, ಅವರ್ ಡೆಸ್ಟಿನಿ, ಯುವರ್ ಡೆಸ್ಟಿನಿ, ಅನದರ್ ಡೆಸ್ಟಿನಿ. ಕುದುರೆ ಇಷ್ಟ ಅಂತ ಆಯ್ತು, ಇನ್ನು ಏನೇನೋ ಇಷ್ಟಗಳಿವೆ ನಿಮ್ಗೆ. ಈಗ ಆಗೋಯ್ತಲ್ಲಮ್ಮ, ಅಂಬಿ ಸಂಭ್ರಮ ಸರಿ. ಏನು ಇಷ್ಟ ಇಲ್ಲ. ಅವರು ನಿಮ್ಮ ಇಷ್ಟಗಳನ್ನೆಲ್ಲ ಕೇಳ್ಕೊಂಡ್ವಿ. ಈಗ ಅವರು ಬರೀ ನಟ ಅಷ್ಟೇ ಅಲ್ಲ, ರಾಜಕಾರಣಿ ಕೂಡ, ಯಶಸ್ವಿ ರಾಜಕಾರಣಿ. ಅದ್ರ ಬಗ್ಗೆ ಅವ್ರು ಹೇಗೆ ಎಂಟ್ರಿ ಕೊಟ್ಟರು, ಅದರಲ್ಲಿ ಹೇಗೆ ನಡೆದ್ರು, ಅದರಲ್ಲಿ ರೆಬಲ್ ಸ್ಟಾರ್ ಆಗಿ ಉಳಿದ್ರ, ಆ ಬಗ್ಗೆ ಎಲ್ಲ ಕೇಳೋಣ ಒಂದು ಸಣ್ಣ ಬ್ರೇಕ್ ನನ್ನ ಹತ್ರ.